ದಳಪತಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಇವತ್ತು ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಸಹಜವಾಗಿ ಏನಂತಂದರೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂತಹ ಅಭಿಮಾನಿಗಳು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರ್ನಲ್ಲಿ ಕಣ್ತುಂಬಿರ್ತಕ್ಕಂಥದ್ದು. ಇನ್ನು ಅಂಜನ್ ಥಿಯೇಟ್ರ್ನ ಮುಂಭಾಗದಲ್ಲಿ ಇಡೀ ಕಟ್ಔಟ್ಗಳನ್ನು ಹಾಕಿ ಶೃಂಗಾರ ಮಾಡಿರ್ತಕ್ಕಂಥದ್ದು ಮತ್ತು ಅಲಂಕಾರ ಮಾಡಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ ಏನಂತಂದರೆ ಒಂದು ದೊಡ್ಡ ನಿರೀಕ್ಷೆ ಇದ್ದಂಥ ಸಿನಿಮಾ. ಸೊ ಅಂದರೆ ವಿಜಯ್ ಅವರು CM ಆಗೋಕ್ಕೂ ಮುಂಚೆನೇ ರಿಲೀಸ್ ಆಗಬೇಕಾಗಿದ್ದಂಥ ಸಿನಿಮಾ, ಬಟ್ ಇವತ್ತು ರಿಲೀಸ್ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಂಪೂರ್ಣವಾಗಿ ಅಂದರೆ ಮಾಗಡಿ ರಸ್ತೆಯ ಬಳಿ ಇರುವಂತಹ ಅಂಜನ್ ಥಿಯೇಟ್ರ್ನಲ್ಲಿ ಸಾಕಷ್ಟು ಸಂಖ್ಯೆಯ ಅವರ ಅಪ್ಪಟ ಅಭಿಮಾನಿಗಳು ಬಂದಿರತಕ್ಕಂಥದ್ದು ನೋಡ್ತಾ ಇರ್ಬೋದು. ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ಕಾಯ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ವಿಜಯ್ ಅವರ ಕಟೌಟ್ಗಳಿರುವಂಥದ್ದು, ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಸೊ ಅವನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಸಹಜವಾಗಿ ಏನಂತಂದರೆ ಅಭಿಮಾನಿಗಳಿದ್ದಾರೆ. ಸರ್, ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಹೇಗೆ ಏನು ಅನ್ನಿಸ್ತಾ ಇದೆ ಜನನಾಯಕನ ಬಗ್ಗೆ? ಭಾಳ ಒಂದು ವರ್ಷದಿಂದ ಇದು ಪಿಕ್ಚರ್ ರಿಲೀಸ್ ಆಗಿಲ್ಲ, ಅದರಿಗೋಸ್ಕರ ಇವನು ಭಾಳ ತೊಂದರೆಗೆ ಇವರು ಕೇಂದ್ರ ಸರ್ಕಾರ, ಸ್ಟೇಟ್ ಸರ್ಕಾರ, ಅವರು ಗೌರ್ಮೆಂಟು ಇವ್ರ ಪಿಕ್ಚರ್ ರಿಲೀಸ್ ಆಗಿಲ್ಲ. ಮಾತಾಡಿ ಹೇಳಿ. ಅದಕ್ಕೋಸ್ಕರ ಇದು ಲಾಸ್ಟ್ ಪಿಕ್ಚರ್ ಅಲ್ವಾ, ಅದಕ್ಕೆ ಜನ ಯಾವ ಥರ ಇದೆ ನೋಡೋಣ. CM ಆದಮೇಲೆ ಫಿಲಮ್ ರಿಲೀಸ್ ಮಾಡಿಸಿದ್ದಾರೆ, ಅದಕ್ಕೆ ಮುಂಚೆ ರಿಲೀಸ್ ಮಾಡಿಸಿಲ್ಲ ಇವರು. ಅದಕ್ಕೆ ಜನ ನೋಡೋಣ ಅಂತ ಬಂದಿದ್ದಾರೆ. ಇನ್ನು ನಾವು ಪಿಕ್ಚರ್ ನೋಡಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ. ಸಿನಿಮಾ ನೋಡಿದ್ರೆ ಇನ್ನೊಂದು ಶೋ ಹೋಯ್ತಾ ಇದ್ದೀನಿ ನಾವು ನೋಡಿದ್ರೆ ಸರ್ ಬೆಳಿಗ್ಗೆ 6 ಗಂಟೆಗೆ ನೋಡಿದ್ದೀವಿ. ಫಿಲಮ್ ಸಕ್ಕತ್ತಾಗಿದೆ. ಇವಾಗ ಈ ಶೋಗೆ ಬಂದಿದ್ದೀವಿ. ಒಳ್ಳೆ ಮೆಸೇಜ್ ಇದೆ ಫಿಲಮಲ್ಲಿ. ಏನಂದರೆ ಒಂದೊಂದು ಸಲ ಏನಂದರೆ ನಮ್ಮ ಮಕ್ಕಳನ್ನ ಹೆಂಗೆ ಬಳಸ್ಬೇಕು, ಒಂದು ಧೈರ್ಯ ಬೇಕು, ಒಳ್ಳೆ ಎಜುಕೇಷನ್ ಬೇಕು, ಎಲ್ಲ ಬೇಕಾದ ಒಂದು ಒಳ್ಳೆ ಈ ಥರ ಒಂದು ಸಿನಿಮಾ ಬಂದಿದ್ದಕ್ಕೆ ನಮ್ಮ ಗ್ರೇಟ್ ಹೇಳ್ಬೇಕು ವಿಜಯ್ ಸರ್ಗೆ. ತುಂಬ ಚೆನ್ನಾಗಿದೆ. ಎಲ್ಲರೂ 6 ಗಂಟೆ ಶೋ ನೋಡಿದರೆ ಮತ್ತೊಂದು ಸಾರಿ ಬಂದಿದ್ರಿ, ಏನು ಇಷ್ಟ ಆಯಿತು ಅಂತ? ಫಿಲಮ್ ಇಷ್ಟ, ವಿಜಯ್ ಅಂದರೆ ತುಂಬ ಇಷ್ಟ. ಒಳ್ಳೆ ಮೆಸೇಜ್ ಇದೆ ಅಲ್ವಾ, ಇನ್ನೂ ಏನು ಬೇಕು. ಸೂಪರ್ ಆ್ಯಕ್ಟಿಂಗ್ ಇದೆ, ಚೆನ್ನಾಗಿದೆ. ನೋಡಿ ಎಲ್ಲರೂ ಬನ್ನಿ, ಒಳ್ಳೆ ಸಿನಿಮಾ, ಮಿಸ್ ಮಾಡಬೇಡಿ. ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಸರ್. ಒಟ್ಟಾರೆ ಏನಂತಂದರೆ ಇದು ದಳಪತಿ ವಿಜಯ್ ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.